ಒಂದು ಸಮುವೇಲನು 2ನೇ ಅಧ್ಯಾಯ 1ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ, ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದ್ರೆ ಪ್ರೀತಿಯುಳ್ಳ ಜನರೇ, ಕರ್ತನಾತ್ಮನು ನಮ್ಮ ಕೊಂಬುಗಳನ್ನು ದೇವರೇನ್ ಮಾಡುವವರಾಗಿದ್ದಾರೆ ಅಂದ್ರೆ ಅಭಿವೃದ್ಧಿ ಪಡಿಸುವವರಾಗಿದ್ದಾರೆ, ಆಶೀರ್ವಾದಿಸುವವರಾಗಿದ್ದಾರೆ. ಅದೇ ವಚನ ಇಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಕೊಂಬು ಇವತ್ತು ಯಾರಿಂದ ಎತ್ತಲ್ಪಟ್ಟಿದೆ ಅಂದರೆ ಕರ್ತನಾಗಿರುವಂತಹ ಯೆಹೋವನಿಂದಲೇ ನಮ್ಮ ಕೊಂಬು ಇವತ್ತು ಎತ್ತಲ್ಪಟ್ಟಿದೆ. ಕರ್ತನಾಗಿರುವಂತಹ ಯೆಹೋವನಿಂದಲೇ ನಮ್ಮ ಗೌರವಗಳೇನಾಗುವಂತದ್ದಾಗಿದೆ, ಅಭಿವೃದ್ಧಿ ಆಗುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ನಾವಿಲ್ಲಿ ಹೋಗುವಂತಹ ಮಾರ್ಗದಲ್ಲಿ, ಬರೆಯುವಂತಹ ಮಾರ್ಗದಲ್ಲಿ ಅನೇಕ ವಿಧವಾದಂತಹ ಒಂದು ಅವಮಾನಗಳನ್ನು ನಮ್ಮ ಜೀವಿತದಲ್ಲಿ ನಾವೇನ್ ಮಾಡುವವರಾಗಿದ್ದೇವೆ, ನೋಡುವವರಾಗಿದ್ದೇವೆ. ಅನೇಕ ವಿಷಯಗಳಲ್ಲಿ ತಲೆ ತಗ್ಗಿಸಿ ಹೋಗ್ತಾ ಇರ್ತೇವೆ, ಅನೇಕ ಒಂದು ಸ್ಥಳಗಳಲ್ಲಿ ತಲೆ ತಗ್ಗಿಸಿ ಹೋಗ್ತಾ ಇರ್ತೇವೆ. ಆ ಎಲ್ಲಾ ಪರಿಸ್ಥಿತಿಗಳಲ್ಲಿ ಕರ್ತನ ನೋಡಿ ನಾವು ಹೋಗಬೇಕು. ಕರ್ತನೆ, ಹನ್ನಳ ವಿಜ್ಞಾಪನೆ ನೀನ್ ಕೇಳಿದ್ಯಲ್ಲವಾ, ಹನ್ನಳಿಗೆ ಸಹಾಯವನ್ನ ಮಾಡಿದ್ಯಲ್ಲವಾ, ಹನ್ನಳಿಗೆ ದೇವರೇ ನಿನ್ನ ಮೂಲಕ ಸಹಾಯನ ಅನುಗ್ರಹಿಸಿ ಆಕೆ ಗೌರವವನ್ನು ಹೆಚ್ಚಿಸಿದ್ಯಲ್ಲವಾ, ಅದೇ ಪ್ರಕಾರವೇ ಸ್ವಾಮಿ ಇವತ್ತು ನನ್ನ ತಲೆಯನ್ನು ಕೂಡ ನೀನ್ ಗೌರವವಾಗಿ ಎತ್ತು ಸ್ವಾಮಿ ಅಂತ ಹೇಳುವಾಗ ಕರ್ತನ ನಮ್ಗೆ ಸಹಾಯವನ್ನ ಮಾಡುವವನಾಗಿದ್ದಾನೆ. ಅಬ್ರಹಾಮನೊಂದಿಗೆ ಇದ್ದಂತಹ ದೇವರು ಇವತ್ತು ನಮ್ಮೊಂದಿಗೂ ಇರುವವರಾಗಿದ್ದಾರಲ್ವಾ, ಹನ್ನಳೊಂದಿಗಿದ್ದಂತಹ ದೇವರು ಇವತ್ತು ನಮ್ಮೊಂದಿಗೂ ಇರುವವರಾಗಿದ್ದಾರಲ್ವಾ, ಕಾಡಿನಲ್ಲಿ ಅಲಿತಾ ಇರುವಂತಹ ಆಗರೊಳೊಂದಿಗಿದ್ದಂತಹ ದೇವರು ಇವತ್ತು ನಮ್ಮೊಂದಿಗೆ ಇರುವವನಾಗಿದ್ದಾನಲ್ಲವಾ. ಇವತ್ತು ನಾವು ಯಾವ ಯಾವ ವಿಷಯಗಳಲ್ಲಿ ಕರ್ತನನ್ನು ನೋಡಿ ನಾವು ಹೋಗ್ತಾ ಇದ್ದೇವೆ, ಆ ಎಲ್ಲಾ ವಿಷಯಗಳಲ್ಲಿ ಕರ್ತನ ನಮಗೊಂದು ಗೌರವವನ್ನ ಕೊಡುವವನಾಗಿದ್ದಾನೆ. ಆತನು ನಮ್ಮ ಗೌರವಕ್ಕೆ ಏನಾಗಿರುವವನಾಗಿದ್ದಾನೆ ಅಂದ್ರೆ ಒಂದು ಆಧಾರವಾಗಿ ನಿಂತುಕೊಳ್ಳುವವನಾಗಿದ್ದಾನೆ ನಮ್ಮ ಜೀವಿತದಲ್ಲಿ. ನಾವು ಇವತ್ತು ಯಾರಿಂದಾದ್ರೂ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಅನ್ನುವುದಾದ್ರೆ ಅದು ನಮ್ಮ ಕರ್ತನಾಗಿರುವಂತಹ ದೇವರಿಂದಲೇ ನಾವು ಇವತ್ತು ಅಭಿವೃದ್ಧಿಯನ್ನ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ನಾವಿವತ್ತೇ ಯಾವ ಒಂದು ಮನುಷ್ಯರಿಂದಲೂ ನಾವ್ ಏನನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಅಭಿವೃದ್ಧಿನ ಹೊಂದಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಯಾರಿಂದಲೂ ನಾವು ಯಾವ ಒಂದು ಸಕಲ ವಿಧವಾದಂತಹ ಸಹಾಯವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ನಾವ್ ಇವತ್ತು ಏನೇ ಒಂದು ಅಭಿವೃದ್ಧಿಯನ್ನು ಹೊಂದಿಕೊಳ್ಳಬೇಕಂದ್ರು, ನಾವ್ ಇವತ್ತು ಏನೇ ಒಂದು ಗೌರವವಾಗಿ ನಡೆದು ಹೋಗಬೇಕಂದ್ರು, ನಾವ್ ಏನೇ ಒಂದು ನಮ್ಮ ಕೊಂಬುಗಳು ಒಂದು ಗೌರವವಾಗಿರಬೇಕಂದ್ರು ಇವತ್ತು ಯಾರಿಂದ ಸಾಧ್ಯ? ಕರ್ತನಾಗಿರುವಂತಹ ದೇವರಿಂದಲೇ ಸಾಧ್ಯ. ಆದುದರಿಂದ ದೇವರೇ, ನಾನು ಈ ವಿಷಯದಲ್ಲಿ ಒಂದು ಅಭಿವೃದ್ಧಿಯನ್ನ ನೋಡ್ಬೇಕು, ದೇವರೇ ವಿಷಯದಲ್ಲಿ ನಾನು ಒಂದು ಸಫಲತೆಯನ್ನು ನೋಡ್ಬೇಕು, ದೇವರೇ ವಿಷಯದಲ್ಲಿ ನಾನು ಒಂದು ಜಯವನ್ನ ನೋಡ್ಬೇಕು. ಹನ್ನಳಿಗೆ ನೀನು ಸಹಾಯ ಮಾಡಿದ್ಯಲ್ವಾ, ಕರ್ತನೆ ಇವಾಗ ನೀನ್ ನನ್ಗೆ ಸಹಾಯವನ್ನು ಮಾಡಿ ಅಂತ ಹೇಳುವಾಗ ಆತನು ನಮ್ಗೆ ಸಹಾಯ ಮಾಡುವವನಾಗಿದ್ದಾನೆ. ಶತ್ರುಗಳ ಮುಂದೆ ಅಂದ್ರೆ ಸೈತಾನನ ಮುಂದೆ ನಮ್ಮ ಬಾಯನ್ನ ತೆಗೆಯುವುದಕ್ಕೆ ಆತನು ಶಕ್ತನಾಗಿರುವವನಾಗಿದ್ದಾನೆ. ನಮ್ಮ ಬಾಯಿಗಳಿಗೆ ಇರುವಂತಹ ಎಲ್ಲ ಬಂಧನಗಳನ್ನ ಆತನು ತೆಗೆದಾಕಿ ನಮ್ಮ ಬಾಯಿಗಳಲ್ಲಿ ಸ್ತೋತ್ರವನ್ನ ಕೊಡುವವನಾಗಿದ್ದಾನೆ. ಹೊಸ ಉತ್ಸಾಹದ ಸ್ತೋತ್ರವನ್ನ ಕೊಡುವವನಾಗಿದ್ದಾನೆ. ಪ್ರಾರ್ಥನೆಗಳಿಂದ ತುಂಬಿಸುವವನಾಗಿದ್ದಾನೆ. ಉತ್ಸಾಹ ಸ್ತೋತ್ರ ವಸ್ತ್ರದಿಂದ ನಮ್ಮನ್ನು ಅಭಿಷೇಕಿಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಎಲ್ಲಾ ಕಣ್ಣೀರಿನ ಪರಿಸ್ಥಿತಿಗಳಲ್ಲಿ ಆತನನ್ನು ನೋಡುವಾಗ ಆತನು ನಮ್ಮನ್ನು ಒಂದು ಗೌರವವಾಗಿ ನಡೆಸೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಚಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಬಗ್ಗೆ ಸಂದೇಶವನ್ನ ನೋಡುವ ಜನಗಳನ್ನ ಸಲ್ಲಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ಅಪ್ಪ. ನಿನ್ನ ಜನರು ಯಾವ ಯಾವ ಪರಿಸ್ಥಿತಿಗಳಲ್ಲಿ ನಿನ್ನನ್ನು ಹೋಗ್ತಾ ಇದ್ರು, ಆ ಎಲ್ಲಾ ಪರಿಸ್ಥಿತಿಗಳಲ್ಲಿ ಕರ್ತನೆ ನಿನ್ನ ಜನರಿಗೆ ನೀನು ಸಹಾಯವನ್ನ ಮಾಡಿ ಅವರ ಕೊಂಬುಗಳನ್ನು ನೀನು ಒಂದು ಗೌರವವಾಗಿ ಎತ್ತಿ ಅಭಿವೃದ್ಧಿ ಪಡಿಸಿ ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್.